ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಇನ್ನೇನು ಮಾನ್ಸೂನ್ ಸ್ಟಾರ್ಟ್ ಆಯಿತು. ಯಾರ್ಯಾರ್ದು ಏನೇನು ಪ್ಲ್ಯಾನ್ ಇದೆ, ಎಲ್ಲೆಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಇದೆ. ನಮಗಂತೂ ಮಾನ್ಸೂನ್ ಅಂದ್ರೆ ತುಂಬ ಇಷ್ಟ. ಮಾನ್ಸೂನ್ ಬಂದರೆ ಫಸ್ಟ್ ನೆನಪಾಗೋದೇ ಮಲೆನಾಡು, ಅದರಲ್ಲೂ ಶಿವಮೊಗ್ಗ ಡಿಸ್ಟಿಕ್ ಅಂತೂ ತುಂಬಾ ಇಷ್ಟ. ಕೆಲವೊಂದು ಸರಿ ನಾವು ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ತುಂಬ ಚೆನ್ನಾಗಿರುತ್ತೆ ಅಂತಾರಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ನೋಡಿ, ಇದು ಈವ್ನಿಂಗ್ 6:30 ಆಗಿತ್ತು. ಯಾವ ಜಾಗ ಅಂತ ಕೇಳ್ತಿದ್ದೀರಾ? ಜೋಗ ಫಾಲ್ಸ್ ಹತ್ರ ಬಳೆ ಪದ್ಮಾವತಿ ಅಂತ ಒಡನಬೈಲು, ಅಲ್ಲಿ ಹೋಗ್ತಾ ಇರೋ ದಾರಿ ಇದು. ಆ್ಯಕ್ಚುಲಿ ನಾವು ರೀಸೆಂಟಾಗಿ ಹೋದಾಗ ಈ ಥರ ಇತ್ತು ವೆದರು. ಅಷ್ಟು ಚೆನ್ನಾಗಿತ್ತು ಅಂದರೆ ಕಣ್ಣಿಗೆ ಸ್ವರ್ಗ ಅಂತಲೇ ಹೇಳ್ಬೋದು. ಫುಲ್ಲು ಫಾಗ್ ಇತ್ತು. ಜಸ್ಟ್ ಜೋಗ ಫಾಲ್ಸಿಂದ ಬರೀ 10 ಕಿಲೋಮೀಟ್ರ್ ಅಂದರೂ ನಾವು ಎಷ್ಟು ಸರಿ ಹೋದರೂ ನೋಡೇ ಇರಲಿಲ್ಲ ಈ ಪ್ಲೇಸ್ನ. ಲಾಸ್ಟ್ ಟೈಮ್ ಹೋದಾಗ ಹೋದ್ವಿ, ಹೀಗೆ ರೀಲ್ಸಲ್ಲಿ ನೋಡಿ ಹೋಗಿದ್ದು. ಬಟ್ ಮಳೆಗಾಲದಲ್ಲಿ ಹೋದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೆಟ್ವರ್ಕ್ ಸಿಗಲ್ಲ, ಫುಲ್ಲು ತಿಕ್ಕು ಫಾರೆಸ್ಟ್, ಸುತ್ತ ಹಸಿರಾಗಿರುತ್ತೆ. ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಲ್ಲಿ ಅಷ್ಟು ಸುಂದರವಾದ ದಾರೀಲಿ ಬಂದು ಒಡನಬೈಲು ತಲುಪಿದ್ವಿ ನಾವು. ಇದೇ ಅಮ್ಮಂದು ದೇವಸ್ಥಾನ. ಆ್ಯಕ್ಚುಲಿ 2 ದೇವಸ್ಥಾನ ಇದೆ. ಇದು ಈಗ ತೋರಿಸಿದ್ದು, ಈಗ ಹೊಸದಾಗಿ ಮಾಡಿರೋದು. ಮುಂಚೆ ತೋರಿಸಿದ್ನಲ್ಲ ನಾನು, ಅದು ಮೂಲ ಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ಹುತ್ತ ಇದೆ. ಹುತ್ತ ನಮ್ಮ ಮಧ್ಯದಲ್ಲಿದೆ. 4 ಸೈಡೂ ಅಮ್ಮನ ದರ್ಶನ ಮಾಡ್ಬೋದು ನಾವು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಆ ಥರ 4 ಸೈಡೂ ಫೇಸಸ್ ಇದೆ ಅಮ್ಮಂಗೆ. ಫುಲ್ಲು ಹುತ್ತ ಮೇಲೆಲ್ಲ ಬಳೆ ತುಂಬಿಬಿಟ್ಟಿರುತ್ತೆ. ಇಲ್ಲಿ ಸ್ಪೆಷಾಲಿಟಿನೇ ಬಳೆ, ಅದಕ್ಕೋಸ್ಕರ ಬಳೆ ಪದ್ಮಾವತಿ ಅಂತಲೇ ಹೆಸರು ಬಂದಿದೆ ಈ ದೇವಸ್ಥಾನಕ್ಕೆ. ಈಗ ಯಾರು ನಮ್ಮಂಥವ್ರು ಭಕ್ತಾದಿಗಳು ಹೋಗಿರ್ತೀವಲ್ಲ, ಏನಾದರೂ ಕೇಳ್ಕೊಳೋದಂದರೆ, ಈಗ ಹೊಸ ದೇವಸ್ಥಾನ ಏನಾಗಿದೆ ಅಲ್ಲ, ಅಲ್ಲಿ ಹೋಗಿ ನಾವು ಸಂಕಲ್ಪ ಮಾಡ್ಕೋಬೇಕು. ಈ ಥರ ನಮಗೆ ಏನು ಕಷ್ಟ ಇದೆನೋ, ನಮಗೇನು ಬೇಕೋ, ನಮ್ಮ ಡಿಮ್ಯಾಂಡ್ಸ್ ಏನಿದೆ ಅದೆಲ್ಲ ಅಂದ್ಕೊಂಡು ಬರಬೇಕು. ನಮ್ಮ ಕೆಲಸ ಆದಮೇಲೆ ಹೋಗಿ ಎಷ್ಟು ಅಂದ್ಕೊಂಡಿರ್ತೀವಿ ಅಥವಾ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಳೆನ ಒಪ್ಪಿಸಿ ಬರಬೇಕು. ಮತ್ತು ಇಲ್ಲಿ ಈ ಥರ ರೂಲ್ಸ್ ಇದೆ ನೋಡಿ. ಇದು ದರ್ಶನಕ್ಕಂತ ನಮಗೆ ಸ್ಟಾಪ್ ಮಾಡಿದ್ರು. ಆ್ಯಕ್ಚುಲಿ ಮಹಾಮಂಗಳಾರತಿ ಆಗ್ತಾಯಿತ್ತು. ಈ ಥರ ಇತ್ತು ವೆದರ್. ಸುತ್ತಲೂ ಗುಡಿ ಸುತ್ತಮುತ್ತ ಇಷ್ಟು ಚೆನ್ನಾಗಿದೆ, ಹಚ್ಚ ಹಸಿರೈತಿ, ಭಾಳ ಚೆನ್ನಾಗೈತಿ. ಆಮೇಲೆ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ. ಪಕ್ಕದಲ್ಲೇ ಭೂತರಾಜ ಸ್ವಾಮಿ ಟೆಂಪಲ್ ಇದೆ. ಅಲ್ಲಿ ವಿಶೇಷ ಏನಂದರೆ, ಒಂದು ಮುಂದೆ ಬಾಕ್ಸ್ ಇಟ್ಟಿರ್ತಾರೆ. ಅದರಲ್ಲಿ ನಾವು ನಮ್ಮ ಕೋರಿಕೆ ಏನೈತಿ ಚೀಟಿಲಿ ಬರೆದು ಹಾಕಬೇಕು. ಈಡೇರಿದ ಮೇಲೆ ಹೋಗಿ ಒಂದು ಕುಂಬಳಕಾಯಿ ಅರ್ಪಿಸಿ ಬರಬೇಕು ದೇವ್ರಿಗೆ. ನಾವು ಕೇಳ್ಕೊಂಬಂದಿದ್ದು ಬಳೆ ಪದ್ಮಾವತಿ ಕಡೆ ಮಾತ್ರ. ಇಲ್ಲಿ ಸುಮ್ಮನೆ ಹಂಗೆ ಫೋಟೋಸ್ ತೊಗೊಂಡ್ವಿ. ಆಮೇಲೆ ಹೊರಗೆ ಬಂದರೆ ಜೈನ್ ಅವ್ರದ್ದು ಮಹಾವೀರ ಸ್ಟ್ಯಾಚು ಇದೆ ಅಲ್ಲಿ. ನೋಡಿ ಸುತ್ತಮುತ್ತ ಹೇಗಿದೆ ಅಂತ ವೆದರ್. ಸಣ್ಣಗೆ ಮಳೆನೂ ಬರ್ತಾಯಿತ್ತು, ಜಿನಿ ಮಳೆ. ಆ ಮಳೆಗೂ, ಆ ಕ್ಲೈಮೇಟಿಗೂ, ಆ ದೇವಸ್ಥಾನಕ್ಕೂ ಅಷ್ಟು ಖುಷಿ ಆಯಿತು ಅಂದರೆ ನಮಗೆ ಅಷ್ಟು ಖುಷಿ ಆಯಿತು, ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಇಂಥ ಜಾಗದಲ್ಲಿ ನಮ್ಮ ಇಷ್ಟವಾದ ವ್ಯಕ್ತಿ ಜೊತೆ ಈ ಥರ ಟ್ರಿಪ್ ಹೋಗೋದು ತುಂಬಾ ಖುಷಿ. ಆ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ. ಇನ್ನು ರಿಟರ್ನ್ ಬರ್ತಾ ದಾರಿಲಿ ಈ ಥರ ಫುಲ್ಲು ಚೆನ್ನಾಗಿತ್ತು ಲೊಕೇಶನ್ನು. ಸೊ ಕಾರಿಂದ ಇಳಿದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ನೋಡಿ, ತಿಕ್ ಫಾರೆಸ್ಟ್ ಅಂದರೆ ಫುಲ್ಲು ತಿಕ್ ಫಾರೆಸ್ಟು. ಹೋಗ್ತಾ ದಾರಿನೂ ಹಂಗೆ ಇದೆ, ಬರ್ತಾ ದಾರಿನೂ ಹಂಗೆ ಇದೆ. ಸೂಪರಾಗಿದೆ. ಇನ್ನು ಆವಾಗ ಬೇಡ್ಕೊಂಬಂದಿದ್ದು ನಮ್ಮ ಹರಕೆ ಈಡೇರಿತು ಅಂತೇಳಿ ನಾವು ಮತ್ತೆ ಮೊನ್ನೆ ರೀಸೆಂಟಾಗಿ ಹೋಗಿ ಅಮ್ಮಗೆ ಬಳೆ ಒಪ್ಪಿಸಿ ಬಂದ್ವಿ. ಟೋಟಲಾಗಿ ಈ ಬಳೆ ಪದ್ಮಾವತಿ ದೇವಸ್ಥಾನ ಏನಿದೆ, ಇಲ್ಲಿ ಹೋಗ್ಬೇಕಂದ್ರೆ ಮಳೆಗಾಲದಲ್ಲೇ ಹೋಗಬೇಕು, ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಈ ಮಳೆನ ಇಷ್ಟಪಡ್ದಿರೋರು ಯಾರಿದ್ದಾರೆ ಹೇಳಿ? ನನಗಂತೂ ಮಳೆ ಅಂದರೆ ಒಂಥರ ಫೇವರೆಟ್. ಅದರಲ್ಲೂ ಈ ಮಲೆನಾಡು ಪ್ಲಸ್ ಮಳೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ. ಬಾಯ್, ಸ್ಟೇ ಟ್ಯೂನ್ಡ್. ಈ ಜಾಗಕ್ಕೆ ಹೇಗೆ ಹೋಗಬೇಕು, ಹೇಗೆ ಹೋದ್ರೆ ತಲುಪ್ತೀವಿ ಅಂತ ಡೌಟ್ಸ್ ಇದ್ದರೆ ನಂಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಬಾಯ್.